ರಾಗ ಕಥೆಗಳಿಗೆ ಸ್ವಾಗತ. ಶಿವರಾತ್ರಿಯ ಆಚರಣೆಗೆ ವೈಜ್ಞಾನಿಕವಾದ ಕಾರಣಗಳು ಕೂಡ ಇದೆ. ಸೂರ್ಯ ಮತ್ತು ಚಂದ್ರರ ಚಲನೆಯಿಂದಾಗುವಂತಹ ಎಲ್ಲ ಕಾಲ ವ್ಯತ್ಯಾಸಕ್ಕೆ ನಮ್ಮ ದೇಹ ಕೂಡ ಹೊಂದಿಕೊಳ್ಳಬೇಕಾಗತ್ತೆ. ಈ ನಿಟ್ಟಿನಲ್ಲಿ ಈ ಆಚರಣೆ ತುಂಬಾನೇ ಮುಖ್ಯವಾಗಿದೆ. ಈ ಸಮಯದಲ್ಲಿ ಚಳಿಗಾಲ ಮುಗ್ದು ಬೇಸಿಗೆ ಕಾಲ ಪ್ರಾರಂಭ ಆಗಿರುತ್ತೆ. ಅಂದ್ರೆ ಈ ದಿನದಲ್ಲಿ ಸೂರ್ಯನ ಶಾಖ ಕಮ್ಮಿ ಆಗಿರುತ್ತೆ ಮತ್ತು ಚಂದ್ರನ ಪ್ರಕಾಶವೂ ಕೂಡ ಕ್ಷೀಣಿಸಿರುತ್ತೆ. ಇದನ್ನೆಲ್ಲ ತಿಳ್ಕೊಂಡೆ ನಮ್ಮ ಪೂರ್ವಜರು ಹಬ್ಬ ಹರಿದಿನಗಳನ್ನ ಆಚರಣೆ ಮಾಡ್ತಾ ಇದ್ರು. ಇನ್ನು ಈ ದಿನ ನಾವು ಮಾಡುವಂತಹ ಶಿವನ ಪೂಜೆ ಮತ್ತು ಉಪವಾಸಗಳು ನಮಗೆ ತುಂಬಾನೇ ಉಪಯುಕ್ತ. ಅದ್ ಹೇಗೆ ಅಂದ್ರೆ ಪರಶಿವನಿಗೆ ನೀರಿನ ಅಭಿಷೇಕ ಮತ್ತು ಬಿಲ್ವ ಪತ್ರೆಯ ಪೂಜೆಯನ್ನ ಮಾಡ್ತೀವಿ. ಬಿಲ್ವ ಪತ್ರೆಯಲ್ಲಿ ಉಸಿರಾಟದ ತೊಂದರೆಯನ್ನ ನಿವಾರಣೆ ಮಾಡುವಂತಹ ಗುಣ ಇದೆ. ಶಿವಲಿಂಗಕ್ಕೆ ಬಿಲ್ವ ಪತ್ರೆಯನ್ನ ಇಟ್ಟು ಪೂಜೆಯನ್ನ ಮಾಡುವಾಗ ಅದರಿಂದ ಹೊರಹೊಮ್ಮುವಂತಹ ಪರಿಮಳ ನಮ್ಮ ದೇಹದೊಳಗೆ ಹೋಗುತ್ತೆ. ಶಿವನ ಲಿಂಗ ಕಲ್ಲಿನದ್ದಾಗಿದ್ದು ಇದಕ್ಕೆ ನೀರು ಸುರಿಯೋದ್ರಿಂದ ಬಹಳಷ್ಟು ಶಕ್ತಿ ಹೊರಹೊಮ್ಮುತ್ತೆ. ಹಾಗೆಯೇ ಪೂಜಿಸುವ ದೇಗುಲವನ್ನ ವಾಸ್ತು ಪ್ರಕಾರವಾಗಿ ಕಟ್ಟಿರ್ತಾರೆ. ಇಲ್ಲಿ ಹೆಚ್ಚಿನದಾದ ಗುರುತ್ವಾಕರ್ಷಣೆ ಇರುತ್ತೆ. ಇದನ್ನ ಶಿವಶಕ್ತಿ ಅಂತಾರೆ. ಹೀಗೆ ಇನ್ನಷ್ಟು ಕಥೆಗಳಿಗಾಗಿ ನೋಡ್ತಾ ಇರಿ ರಾಗ ಕಥೆಗಳು.